ಎಲ್ಲರಿಗೂ ನಮಸ್ಕಾರ. ನಾ ಇವತ್ತು ಜೋಳದ ಅಂಬ್ಲಿ ಮಾಡಿ ತೋರ್ಸಾಕತ್ತೇನ್ರಿ. ಇದು ಬ್ಯಾಸಗಿ ದಿನಕ್ಕ ಬಾಳ್ ಬೆಸ್ಟ್. ಇದು ಹೆಲ್ತಿಗೂನು ಒಳ್ಳೇದು. ಜೋಳದ ಅಂಬ್ಲಿ ಕುಡಿದ್ ಬಿಟ್ರ ಹೊಟ್ಟಿ ತುಂಬ್ದಂಗ ಆಗ್ಬಿಡ್ತೈತಿ. ಇದಕ್ಕ 1 ಕಪ್ ನಷ್ಟ ನಾನು ಜೋಳದ ಹಿಟ್ಟ ತಗೊಂಡೇನ್ರಿ. ಅದಕ್ಕ ಈರುಳ್ಳಿ ಮತ್ತ ಕೊತ್ತಂಬರಿ ಸೊಪ್ಪನ್ನ ಸೋಸಿ ಇಟ್ಕೋಬೇಕಾಗ್ತತಿ. ಆಮೇಲೆ ಬೆಳ್ಳುಳ್ಳಿ, ಹಸಿ ಶುಂಠಿ ಇವನ್ನೆಲ್ಲಾ ತಗೊಂಡೈತ್ರಿ. ಈಗ ನೋಡ್ರಿ ನಾ ಇದ್ರಲ್ಲೇ ಜೋಳದ ಹಿಟ್ಟು ತಗೊಂಡೇನ್ರಿ. ಅದನ್ನ ಜೋಳದ ಹಿಟ್ಟಿಗೆ ನಾನು ಸ್ವಲ್ಪ ನೀರನ್ನು ಇದ್ರಲ್ಲೇ 1 ಕಪ್ ನೀರನ್ನ ಹಾಕೊಳಕತ್ತೇನ್ರಿ. ಈಗ ಯಾವ ಪಾತ್ರೆಯಿಂದ ತಗೊಂಡೇನಲ್ರಿ ಅದ್ರಿಂತ್ರನ ನೀರ್ ಹಾಕೊಳಕತ್ತೇನಿ, ಹಿಟ್ಟು ತಗೊಂಡಷ್ಟ. ಈಗ ಅದಕ್ಕ ಇನ್ನೊಂದ್ ಸ್ವಲ್ಪ ನೀರ್ ಬೇಕಾದ್ರುನು ನಾವು 2 ಹಾಕೊಳಕತ್ತೇನಿ ನೋಡ್ರಿ. ಈಗ ನೀರ ಹಾಕಿ ಅದನ್ನ ಕಲಿಸಿಡ್ಬೇಕ್ರಿ. ನೋಡ್ರಿ ಈಗ ಕಲಿಸ್ಕೊಳಕತ್ತೇನಿ. ಈಗ ಎಷ್ಟ್ ಹಿಡಿತೈತಿ ಅಷ್ಟ ನೀರ್ ಹಾಕೊಳಕತ್ತೇನಿ. ಈಗ ನಾನು 1.5 ಅಷ್ಟ ನೀರ್ ಹಾಕೇನಿ ಇದಕ್ಕ ಜೋಳದ ಹಿಟ್ಟಿಗೆ. ಇದನ್ನ ನಾವು ಏನ್ ಮಾಡ್ಬೇಕಂದ್ರ ಬೀಟರ್ ತಗೊಂಡ ಅದನ್ನ ಚಂದಂಗ ಅದನ್ನ ಗಂಟು ಇರ್ಲಾರ್ದಂಗ ಕಲಿಸೆ ಇಡ್ಬೇಕ್ರಿ. ಆಮೇಲೆ ಏನ್ ಮಾಡ್ಬೇಕಂತಂದ್ರ ಇದಕ್ಕ ಜೀರಿಗೆ, ಸಣ್ಣಗ ಜೀರಿಗೆಯನ್ನ ಹಿಂಗ ಕುಟ್ಟಿಟ್ಕೋಬೇಕ್ರಿ. ಈಗ ಜೀರಿಗೆ ಸಣ್ಣಗ ಕುಟ್ಟಿಟ್ಕೊಂಡ ಆದ್ಮೇಲೆ ಈಗ ನೋಡ್ರಿ ಎಷ್ಟ್ ಕುಟ್ಬೇಕಂತಂದ್ರ ಅಷ್ಟು ಸಣ್ಣಗೂ ಬೇಡ, ಅಷ್ಟು ದಪ್ಪಗೂ ಬೇಡ, ಸರಿಯಾಗಿ ಅದನ್ನ ಅದ್ರೊಳಗ್ ಹಾಕಾಕತ್ ಹೇಳಿ ಮೀಡಿಯಮ್ ಆಗಿ ಇಟ್ಕೋಬೇಕು. ಈಗ ನೋಡ್ರಿ ನಾನು ಕುಟ್ಟೇನ್ ತೋರ್ಸಾಕತ್ತಾನೆ. ಇಷ್ಟ ಜೀರಿಗೆ ಕುಟ್ಟಿದ್ರ ಸಾಕ್ರಿ. ಈಗ ಜೀರಿಗೆ ಕುಟ್ಟಿ ಆಗೈತಲ್ರಿ. ಈಗ ನಾವು ಏನ್ ಮಾಡ್ಬೇಕಂತಂದ್ರ ಬೆಳ್ಳುಳ್ಳಿಯನ್ನ ಈಗ ಹಸಿ ಶುಂಠಿ, ಬೆಳ್ಳುಳ್ಳಿ ಎರಡನ್ನು ನಾವು ಈಗ ಕಲ್ಲಾಗ ಕುಟ್ಕೊಳಕ್ತೇವ್ರಿ. ಈಗ ಬೆಳ್ಳುಳ್ಳಿನೂ ಸಣ್ಣ ಮಾಡ್ಕೋಬೇಕು ಅಷ್ಟ. ಈಗ ಹಸಿ ಶುಂಠಿನೂ ಕುಟ್ಕೊಳಕ್ತಾನೆ. ತೀರಾ ಪೇಸ್ಟ್ ಬೇಡ, ಸ್ವಲ್ಪ ಗರಿಗರಿ ಆಗೇನ ತರಿ ತರಿಯಾಗಿ ಇರ್ಬೇಕ್ರಿ. ನೋಡ್ರಿ ಈಗ ಇಷ್ಟನ್ನ ಕುಟ್ಟಿಟ್ಕೊಂಡನಿ. ಈಗ ನಾನು ಏನ್ ಮಾಡ್ಬೇಕಂತಂದ್ರ ಸ್ವಲ್ಪ ಮೊಸರು ಇರ್ತೈತಲ್ರಿ, ಆ ಮೊಸರು 1 ಕಪ್ನಷ್ಟು ಮೊಸರು ತಗೊಂಡೇನಿ. ಪೂರ್ತಿ 1 ಗ್ಲಾಸ್ನಷ್ಟು ಮೊಸರು ತಗೊಂಡೇನ್ರಿ. ಆ ಮೊಸರನ್ನ ಗಡಿಗೆಯೊಳಗ್ ಹಾಕಿ ಅದನ್ನ ನಾವು ಕಟ್ಟಿಬೇಕ್ರಿ. ಕಡ್ಗೋಲ್ ತಗೊಂಡ ಅದನ್ನ ಕಡಿಬೇಕಾಗ್ತತಿ. ಮಜ್ಜಿಗೆ ಮಾಡ್ಕೋಬೇಕ್ರಿ. ಈಗ ನೋಡ್ರಿ ಇದಕ್ಕ 1 ಗ್ಲಾಸ್ನಷ್ಟ ಮೊಸರು ತಗೊಂಡೇನಿ, 1 ಗ್ಲಾಸ್ನಷ್ಟ ನೀರ್ ಹಾಕೊಳಕ್ತೇನೆ. ಈಗ ಇದನ್ನ ನಾನ್ ಏನ್ ಮಾಡ್ತೀನಂದ್ರ ಮಜ್ಜಿಗೆ ಮಾಡ್ಕೊಂಡ್ಬಿಡ್ತೀನ್ರಿ. ಮಜ್ಜಿಗೆಯನ್ನ ಚಂದಂಗ ಮಾಡ್ಕೋಬೇಕ್ರಿ. ಮಜ್ಜಿಗೆ ಮಾಡ್ಕೊಂಡ ಇದನ್ನ ನೋಡ್ರಿ ಈಗ ಮಜ್ಜಿಗೆ ರೆಡಿ ಆಗಾಕ್ತಾವ. ಮಜ್ಜಿಗೆ ಅಂದ್ರ ಸ್ವಲ್ಪ ಅದನ್ನ ಕಟ್ಟಿಬೇಕ್ರಿ. ಅದನ್ನ ಈಗ ನೋಡ್ರಿ ಮಜ್ಜಿಗೆಯನ್ನ ತಯಾರು ಮಾಡಿ ಇಟ್ಕೊಳ್ಳೋದು ನಾನು ತೋರ್ಸಾಕತ್ತೇನೆ ನಿಮ್ಗೆ. ಈಗ ಮಜ್ಜಿಗೆ ರೆಡಿ ಆದವಲ್ರಿ. ಈಗ ಇವನ್ನ ಮಜ್ಜಿಗೆಯನ್ನ ರೆಡಿ ಮಾಡಿಟ್ಟ ಆಮೇಲೆ ಏನ್ ಮಾಡ್ಬೇಕಂತಂದ್ರ ಈಗ ನಾವು ಇದ್ರೊಳಗ ನೀರ್ ಕಾಸಕ್ ಇಡ್ಬೇಕಾಗ್ತತ್ರಿ ಪಾತ್ರೆ ಒಳಗ. ಈಗ ನೀರು ನೋಡ್ರಿ 3 ಇದ್ರೊಳಗ ನಾನ್ ನೀರ್ ಹಾಕೊಳಕ್ತೇನಿ. ಏನ್ ಹಿಟ್ಟು ತಗೊಂಡಿದ್ದೀವಲ್ರಿ ಜೋಳದ ಹಿಟ್ಟು, ಅದಕ್ಕೂನು 1.5 ಕಪ್ನಷ್ಟು ನೀರ್ ಹಾಕೈತಿ. ಇದಕ್ಕೂ 3 ನೀರ್ ಹಾಕೊಳಕ್ತೇನಿ. ಮತ್ ಹಿಡಿದ್ರುನು ಹಾಕ್ಬೇಕಾಗ್ತತಿ. ಈಗ ಅದಕ್ಕೊಂದ್ ಸ್ವಲ್ಪ ನಾನು ನೀರಿಗೆ ಉಪ್ಪು ಹಾಕೊಳಕ್ತೇನಿ. ಉಪ್ಪು ಹಾಕೊಂಡಾದ್ಮೇಲೆ ನಾವೇನ್ ಜೋಳದ ಹಿಟ್ಟನ್ನ ಕಲಿಸಿ ಇಟ್ಕೊಂಡಿದ್ದೀವಲ್ರಿ, ಆ ಜೋಳದ ಹಿಟ್ಟನ್ನ ಇದಕ್ಕ ನಾವು ಹಾಕಿ ಮಿಕ್ಸ್ ಮಾಡ್ಬೇಕಾಗ್ತತಿ. ಈಗ ನೋಡ್ರಿ ಈಗ ಜೋಳದ ಹಿಟ್ಟ ನೀರ್ನಾಗ ಹಾಕ್ಬಿಟ್ಟಿವ್ರಿ ನಾವು. ಉಪ್ಪುನು ಸ್ವಲ್ಪ ಅದಕ್ಕ ಎಷ್ಟ್ ಬೇಕಷ್ಟ ಉಪ್ಪನ್ನ ಹಾಕೊಂಡೈತಿ. ಈಗ ಏನ್ ಮಾಡ್ಬೇಕಂದ್ರಿ ಆ ಜೋಳದ ಹಿಟ್ಟನ್ನ ಕುದಿಸ್ತಾ ಇರ್ಬೇಕದ್ನ. 1 ಕುದಿ ಬರುವಷ್ಟು ತನಕನು ಅದು ಕುದಿತಾ ಇರ್ಬೇಕ್ರಿ. ಅದ್ ಹಿಟ್ಟೆಲ್ಲಾ ನೀರಾಗ ಮಿಕ್ಸ್ ಆಗಿ ಕುದ್ದ ಅದು ನೋಡ್ರಿ ಈಗ ಕುದ್ದೈತ್ ನೋಡ್ರಿ ಹಿಟ್ಟು. ಅದು ಜೋಳದ ಹಿಟ್ಟು ನೀರಲ್ಲೇ ಕುದಿಬೇಕ್ರಿ. ಈ ತರ ಆದ್ರ ಸಾಕದು. ಸ್ವಲ್ಪ ಕಡೆ ನೀರುನು ಬೇಡ, ಗಟ್ಟಿನೂ ಬೇಡ. ಹಂಗ ಅದು ಜೋಳದ ಹಿಟ್ಟನ್ನ ನಾನು ಈಗ 1 ಕುದಿ ಬರೋ ತನಕನು ಈಗ ನೋಡ್ರಿ ಈಗ ಇಷ್ಟ ಕುದಿಯಾಕತೈತಲ್ರಿ, ಇಷ್ಟ ಸಾಕು. ಗಂಟ್ ಆಗ್ಲಾರ್ದಂಗ ಅದನ್ನ ಚೆನ್ನಾಗಿ ಇದನ್ನ ತಿರುಗಿಸಿ ಕುದಿಸಿ ಈಗ ನೋಡ್ರಿ ಈಗ ತೋರ್ಸಾಕತ್ತೇನ್ ನೋಡ್ರಿ. ಈ ತರ ಮಾಡಿ ಅದನ್ನ ಇಟ್ಕೋಬೇಕ್ರಿ. ಈಗ ನೋಡ್ರಿ ಇದನ್ನ ಇಟ್ಟಿವಲ್ರಿ, ಇದು ತಣ್ಣಗ ಆಗಾಕ ಬಿಡ್ಬೇಕ. ಅದನ್ನ ತಣ್ಣಗಾದ್ಮೇಲನ ಇದನ್ನ ತಣ್ಣಗಾಗಾಕ ಇದನ್ನ ಬಿಡ್ಬೇಕಾಗ್ತತಿ. ಈಗ ನೋಡ್ರಿ ಇದು ಪೂರ್ತಿಯಾಗಿ ಹಿಟ್ಟು ರೆಡಿ ಆಗೇತ್ರಿ. ಈಗ ಮಸ್ತಂಗ ಇದಕ್ಕ ಏನ್ ಮಾಡ್ಬೇಕಂತಂದ್ರ ಜೀರಿಗೆ ಪುಡಿ ಇರ್ತೈತಲ್ರಿ, ಕುಟ್ಟಿ ಇಟ್ಕೊಂಡಿರ್ತೇವ, ಆ ಜೀರಿಗೆ ಪುಡಿಯನ್ನ ಇದಕ್ಕ ನಾನು ಸೇರ್ಸಾಕತ್ತೇನೆ. ಯಾವ್ದಕ್ಕ ಜೋಳದ ಹಿಟ್ಟಿದೆ ಜೋಳದ ಹಿಟ್ಟು ಇದನ್ನ ಕುದಿಸಿಟ್ಕೊಂಡೇನಲ್ರಿ, ಅದಕ್ಕ ಈ ಬೆಳ್ಳುಳ್ಳಿ ಮತ್ತು ಶುಂಠಿ ಪೇಸ್ಟ್ ಮಾಡ್ಕೊಂಡಿದ್ದೀವಲ್ರಿ, ಕಲ್ಲಾಗ ಕುಟ್ಕೊಂಡಿದ್ದೀವಲ್ಲ, ಅದನ್ನು ಇದಕ್ಕ ಮಿಕ್ಸ್ ಮಾಡಾಕ್ತೇನೆ.
ಆಮೇಲೆ ಏನ್ ಮಾಡ್ಬೇಕಂದ್ರ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಬೇಕ್ರಿ. ಆ ಮಜ್ಜಿಗೆಗೂ ಉಪ್ಪು ಬೇಕು, ಈ ಜೋಳದ ಹಿಟ್ಟಿಗೂ ಉಪ್ಪು ಬೇಕು, ಎಲ್ಲಕ್ಕೂ ಸೇರಿ ರುಚಿಗೆ ತಕ್ಕಷ್ಟು ಉಪ್ಪನ್ನ ನಾವು ಇಲ್ಲೇ ಸೇರಿಸ್ಕೊಳ್ತಾ ಇದ್ವಿ. ಈಗ ಸೇರಿಸ್ಕೊಂಡಾದ್ಮೇಲೆ ಇದನ್ನೆಲ್ಲ ಎರಡು ಮಜ್ಜಿಗೆಯನ್ನು ಕೂಡಿಸಿ ಇದನ್ನ ಮಿಕ್ಸ್ ಮಾಡಿ ಈಗ ಜೋಳದ ಅಂಬ್ಲಿ ಪೂರ್ತಿಯಾಗಿ ರೆಡಿ ಆಗೈತ್ರಿ. ಆ ಮಜ್ಜಿಗೆ ಮಾಡ್ಕೊಂಡಿದ್ದನ್ನು ಕುಡ್ಸೈತಿ. ಜೋಳದ ಹಿಟ್ಟಿಗೆ ಮತ್ತು ಆ ಜೋಳದ ಹಿಟ್ಟನ್ನು ಕುದಿಸಿದ ಆರಿಂದ ಅವನ್ನೆಲ್ಲ ಕೂಡಿಸಿ ಇದಕ್ಕೆ ಜೀರಿಗೆ ಪೌಡ್ರು ಮತ್ತು ಈರುಳ್ಳಿ ಸ್ವಲ್ಪ ಹಾಕೋಬೇಕಾಗ್ತತ್ರಿ. ಈಗ ಜೀರಿಗೆ ಪೌಡ್ರನ್ನ ನಾನು ಇದಕ್ಕೆ ಹಾಕೊಳಕ್ತೇನೆ. ಇದಕ್ಕೆ ಕೊತ್ತಂಬರಿ ಸೊಪ್ಪನ್ನು ಸ್ವಲ್ಪ ಹಾಕೊಳಕ್ತೇನೆ ರೀ. ಕೊತ್ತಂಬರಿ ಸೊಪ್ಪು, ಜೀರಿಗೆ ಪೌಡ್ರು, ನಿಮ್ಗೆ ಏನಾರ ರುಚಿಗೆ ತಕ್ಕಷ್ಟು ಉಪ್ಪು ಬೇಕಾದ್ರೆ ಹಾಕ್ರಿ. ಆಮೇಲೆ ಏನು ಮಾಡ್ಬೇಕಂದ್ರೆ ಸಣ್ಣಗೆ ಹೆಚ್ಚಿದ ಈರುಳ್ಳಿಯನ್ನು ಇದಕ್ಕೆ ಹಾಕ್ಬೇಕಾಗ್ತದೆ. ಈಗ ನೋಡ್ರಿ ಈರುಳ್ಳಿನ ಇದಕ್ಕೆ ಸಣ್ಣಗೆ ಹೆಚ್ಚಿದ್ದನ್ನು ಹಾಕೊಳಕ್ತೇನೆ ರೀ. ಇದು ಎಲ್ಲವನ್ನು ಮಿಕ್ಸ್ ಆಗಿ ಚೆನ್ನಾಗಿ ಹಾಕಿಟ್ಟಿಂದ ಇದನ್ನ ಕುಡಿಯಾಕಂತೂ ಭಾರಿ ಅಂದ್ರೆ ಭಾರಿ ಮಸ್ತ್ ಇರ್ತೈತ್ರಿ. ಈಗಂತೂ ಗ್ಯಾಸ್ ಇಲ್ಲ. ಇಂಥದ್ದು ಒಂದು ಮಧ್ಯಾಹ್ನದಾಗ ಒಂದೆರಡು ಕಪ್ ಇಂಥದ್ದು ಮಾಡ್ಕೊಂಡು ಕುಡಿದು ಬಿಟ್ರೆ ಆರಾಮ್ ನಿದ್ದೆ ಹತ್ತು ಬಿಡ್ತೈತ್ರಿ. ಅಷ್ಟು ಬೆಸ್ಟ್ ಆದಂಥ ಒಂದು ಜೋಳದ ಅಂಬ್ಲಿದು. ನೀವು ಎಲ್ಲರೂ ಮಾಡಿ ನೋಡ್ರಿ. ಒಂಥರ ಪ್ರಸಾದ ಹಂಚ್ತಾರೆ ಇದನ್ನ ಗುಡಿಗೊಳಗದು ಎಲ್ಲ. ಮತ್ತು ಈ ಜೀರಿಗೆ ಪುಡಿ, ಕೊತ್ತಂಬರಿ ಸೊಪ್ಪು ಇವೆಲ್ಲ ಹಾಕಿದ್ರಿಂತ ಅದಕ್ಕೊಂದು ಟೇಸ್ಟೂ ಬಂದಿರ್ತೈತಿ. ಮ್ಯಾಲ ಈರುಳ್ಳಿ ಹಾಕಿ ನಾವು ಇದನ್ನ ಸರ್ವ್ ಮಾಡ್ಬೋದ್ರಿ. ಈಗ ಈರುಳ್ಳಿನೂ ಮ್ಯಾಲ ಹಾಕೊಳಕ್ತೇನೆ ನಾನು. ನೋಡ್ರಿ ಈಗ ಮಸ್ತ್ ಆಗಿರುವಂತ ಒಂದು ಜೋಳದ ಅಂಬ್ಲಿ ಪೂರ್ತಿಯಾಗಿ ರೆಡಿ ಆಗೈತಿ. ನೀವು ಇದನ್ನ ಬೇಸಿಗೆ ಕಾಲ ಇರೋದ್ರಿಂತ ತಗೊಂಡ್ರೆ ಭಾಳ ಅಂದ್ರೆ ಭಾಳ ಬೆಸ್ಟ್ ಇರ್ತೈತ್ರಿ.